ಸುಬ್ಬು ಸುಬ್ಬು ಈ ಶ್ರೀವಳ್ಳಿ ಯಾಕೆ ಇಷ್ಟು ಓವರಾಗಿ ಆಡ್ತಿದ್ದಾಳೆ? ಅವರು ನಮ್ಮಪ್ಪ, ನಮ್ಮ ಅಪ್ಪಾಜಿ ಅಂತೆಲ್ಲ ಕರಿತಿದ್ದಾಳೆ. ನಮ್ಮಪ್ಪ ನನ್ನ ಹತ್ರನೇ ಇಷ್ಟು ಚೆನ್ನಾಗಿ ಯಾವತ್ತೂ ಮಾತಾಡಲಿಲ್ಲ. ನನಗಿದು ನೋಡೋಕ್ಕಾಗ್ತಿಲ್ಲ. ಸುಬ್ಬು ಏನಾದರೂ ಮಾಡು. ನಾನೇನು ಮಾಡೋಕ್ಕಾಗುತ್ತೆ ಮೇಡಮ್? ಯಜಮಾನ್ರ ಮುಂದೆ ನಾನೇನು ಹೇಳೋಕ್ಕಾಗಲ್ಲ. ಇದೆಲ್ಲ ಆಮೇಲೆ ನೋಡ್ಕೊಳ್ಳೋಣ ಬಿಡಿ. ಆಗ್ತಿಲ್ಲ ಸುಬ್ಬು, ನನಗೆ ಬರ್ತಿರೋ ಕೋಪಕ್ಕೆ. ಮೇಡಮ್ ನೀವು ಕೋಪ ಮಾಡ್ಕೊಬಿಡಿ, ಶ್ರೀವಲ್ಲಿ ಆಮೇಲೆ ವಿಚಾರಿಸ್ಕೊಳ್ಳೋಣ. ನನಗೇನು ಬೇಡ. ಯಾಕಕ್ಕ ಏನು ತಿಂತಾನೆ ಇಲ್ಲ? ಇದು ನಮ್ಮನೆ ಇದ್ದ ಹಾಗೆ ತಿನ್ನು. ಅದು ಗಂಟ್ಲು ಸ್ವಲ್ಪ ಸರಿ ಇಲ್ಲ ವೀರು. ಹಾಗಾದ್ರೆ ನಾನು ತಿನ್ಲಾ? ಐಶು, ಅಜ್ಜಿ ನಿನ್ ಒಳಗೆ ಕೊಡ್ತಾರೆ, ಒಳಗು. ಹೇ ಪಾಪ ಮಗು, ತಿನ್ಲಿ ಬಿಡಿ. ತಗೋಬಿಡ. ಏನ್ ಹೆಸರು ಪುಟ್ಟ ನಿಂದು? ಐಶ್ವರ್ಯ. ವೆರಿ ಗುಡ್. ಹೆಸರಿಗೆ ತಕ್ಕ ಹಾಗೆ ಇದೆಯಾ. ಯಾರ ಮಗಳು ಇವಳು? ನನ್ನ ಧನಲಕ್ಷ್ಮಿ ಮಗಳು. ನಮ್ಮ ಅಳಿಂದ್ರು, ಅವ್ರ ಅಜ್ಜಿ ಎಲ್ಲ ಇಲ್ಲೇ ಇರಬೇಕು. ಎಲ್ಲಿ ಹೋದ್ರು? ಅಡ್ಗೆ ಮನೆಯಲ್ಲಿ ಇದ್ದಾರೆ. ಹೌದಾ? ನಾನೇ ಕರ್ಕೊಂಡ್ಬರ್ತೀನಿ. ಅಂಕಲ್, ನಾನೇ ಹೋಗಿ ಕರ್ಕೊಂಬರ್ತೀನಿ. ಮೇಡಮ್ ನೀವ್ಯಾಕೆ? ಇವ್ರು ಡ್ರಾಮಾ ಮಾಡೋದನ್ನ ನೋಡೋದಕ್ಕಿಂತ ಒಳಗೆ ಹೋಗಿದ್ದೆ ಬೆಟರ್. ಏನ್ ಮಾಡ್ತಿದ್ದೀರಾ ಇಲ್ಲಿ? ಮಾಣಿಕ್ಯ ವೀಣಾ ಮುಕುಲಾಲಯಂತಿ ಐಗಿರಿ ನಂದಿನಿ ನಂದಿತ ಮೇದಿನಿ ವಿಶ್ವ ವಿನೋದಿನಿ ನಂದನುತೆ. ಈಗ ಏನಾಯ್ತು ನಿಮ್ಗೆ? ನಮ್ಗ ಏನೂ ಆಗಿಲ್ಲಪ್ಪ. ಆಗಿದೆಯಲ್ಲ ಮಮ್ಮಿ? ಏನ? ನಾನು ಹೃದಯ ಆಗಿದೆ. ನೀವು ನಮ್ಮ ಪಾಲಿನ ದೇವರಷ್ಟೇ ಅಲ್ಲ, ಈ ಮನೆಗೆ ದೇವರು. ಮನೆ ದೇವರು, ದೇವಿ, ನಮ್ಮ ಪಾಲಿಗೆ ಚಂಡಿ, ಚಾಮುಂಡಿ, ಭದ್ರಕಾಳಿ ಎಲ್ಲ ನೀನೆ. ನಾನು ನಿಮ್ಮಲ್ಲಿ ಯಾವತ್ತೂ ನಿನ್ನ ಸುದ್ದಿಗೆ ಬರಲ್ಲ. ದಯವಿಟ್ಟು ನಮ್ಮಿಬ್ರು ವಿಚಾರನ ನಿಮ್ಮ ತಂದೆ ಎಜುಕೇಶನ್ ಮಿನಿಸ್ಟರ್ ಹತ್ರ ಮಾತ್ರ ಹೇಳ್ಬೇಡಮ್ಮ. ಓಹೋ, ಇದಾ ಸಮಾಚಾರ? ಇರ್ಲಿ, ಮೂಗ್ದಾರ ಕೈಗೆ ಸಿಕ್ಕಿದೆ, ಸರಿಯಾದ ದಾರಿಗೆ ತರೋಣ. ಮಮ್ಮಿ, ಇವರು ಕೋಪ ಬಂದಾಗ ಮಾತ್ರ ಕಾಳಿ, ಕೂಲಾಗಿದ್ರೆ ಕ್ಷಮೆಯಾ ಧರಿತ್ರಿ. ಅಲ್ಲ ಮೇಡಮ್, ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬಿಡಿ. ಈಗೇನು, ನಾನು ನಿಮ್ಮನ್ನ ಕ್ಷಮಿಸ್ಬೇಕಾ? ನೀವೇನೋ ಹೇಳಿದ್ರಲ್ಲ, ಏನು? ನಾನು ಚಿಟ್ಕೆ ಹೊಡೆದ್ರೆ ಏನೂ ಆಗಲ್ಲ ಅಂತ. ಈಗ ಗೊತ್ತಾಯ್ತಾ ನನ್ನ ಪವರ್ ಏನು ಅಂತ? ಗೊತ್ತಾಗ್ತಾ ಇರತ್ತಾ? ಮಿನಿಸ್ಟ್ರಿ ಮನೆವರೆಗೂ ಬಂದಿದ್ದಾರೆ ಅಂದರೆ ನೀವೇನು, ನಿಮ್ಮ ಪವರ್ ಏನು ಎಲ್ಲ ಗೊತ್ತಾಯ್ತು. ಬರೀ ಪವರ್ ಗೊತ್ತಾಗಿದ್ದ ಮೇಡಮ್, ಶಾಕು ಹೊಡಿತು. ಈ ಮಮ್ಮಿ ನನ್ನ ಹೆತ್ತಿರ್ಬೋದು, ಆದ್ರೆ ನನ್ನ ತಿದ್ದಿ ತೀಡಿ ಬುದ್ಧಿ ಹೇಳಿರೋ ಮಹಾತಾಯಿ ನೀವು. ಇನ್ನು ಮುಂದಕ್ಕೆ ನಮ್ಮಮ್ಮಂದು ಯಾವ ಕಿತಾಪತಿನೂ ಈ ಮನೇಲಿ ನಡೀತಾ ಇರಂಗ್ ನಾನು ನೋಡ್ಕೊತೀನಿ. ಅದಕ್ಕೂ ಮೀರಿ ಏನಾರ ಮಾತಾಡಿದ್ರು ಅಂತಂದ್ರೆ ಮೂಲೆಯಲ್ಲಿ ಬಿದ್ದಿರು ಮಮ್ಮಿ ಅಂತ ಬೈತೀನಿ. ಏನೋ ಬೈತ್ಯಾ? ಹೆತ್ತ ತಾಯಿಗೆ ಬೈತ್ಯಾ? ಎಂಥ ಪಾಪಿ ಮಗ ನೀನು! ನಾನು ನಿನ್ನ ಕ್ಷಮಿಸಲ್ಲ. ಅಯ್ಯೋ ಮೇಡಮ್, ಆ ಥರ ನೀವೆಲ್ಲ ತಪ್ಪು ತಿಳ್ಕೊಬೇಡಿ. ಅದು ಹಾರ್ಟಲ್ಲಿ ಒಂದಿತ್ತು, ಟ್ರಾನ್ಸ್ಲೇಟ್ ಮಿಸ್ಟೇಕ್ ಆಗ್ಬಿಟ್ಟು ಹಿಂಗಾಗ್ಬಿಡ್ತು. ಸಾರಿ ಮೇಡಮ್. ನೋಡಿ ಅಮ್ಮ, ಈಗ ನನ್ನ ಮಗ ಏನು ಹೇಳೋದು ಬೇಡ, ಏನು ಹೇಳ್ದೇನೆ ನನಗೆಲ್ಲ ಅರ್ಥ ಆಯ್ತು. ನಾನಂತೂ ಇನ್ನು ಮುಂದೆ ನಿನ್ನ ಹತ್ರ ತಪ್ಪಾಗಿ ನಡ್ಕೊಳ್ಳಲ್ಲ. ಬರೀ ನನ್ನ ಜೊತೆ ಮಾತ್ರ ಅಲ್ಲ, ಈ ಮನೆಯವರಾಗ್ಲಿ ಸುಬ್ಬು ಆಗ್ಲಿ ಇವರೆಲ್ಲ ನನ್ನವರು. ಅವರಿಗೆ ನಿಮ್ಮಿಂದ ಒಂದು ಚಿಕ್ಕ ಪ್ರಾಬ್ಲಮ್ ಕೂಡ ಆಗ್ಬಾರ್ದು. ಅವ್ರು ಹೇಳ್ದ ಹಾಗೆ ನೀವು ಕೇಳಬೇಕು. ಮನೇಲಿ ನೀವು ಇದೀರೋ ಇಲ್ವೋ ಅನ್ನೋ ಹಾಗೆ ಸೈಲೆಂಟ್ ಆಗಿ ಇದ್ಬಿಡ್ಬೇಕು. ಆಯ್ತಾಯ್ತಾಯ್ತು, ನೀನು ಹೇಗೆ ಹೇಳ್ತೀಯೋ ಹಾಗೆ ಹೇಳ್ತೀವಮ್ಮ. ಮತ್ತೆ ನೀನು
ಇನ್ನೊಂದು ಸರಿ ಹಾಗೇನಾದರೂ ನಿಮ್ಮ ತಾಯಿ ಬಗ್ಗೆ ಮಾತಾಡಿದ್ರೆ ನಿನ್ನ ಜೈಲಿಗೆ ಹಾಕ್ಸ್ಬಿಡ್ತೀನಿ. ಪ್ರಪಂಚದಲ್ಲಿ ಕಣ್ಣಿಗೆ ಕಾಣೋ ದೇವರು ಅಂದರೆ ಅದು ತಾಯಿನೇ. ತಾಯಿನ ಚೆನ್ನಾಗಿ ನೋಡ್ಕೋಬೇಕು. ಭೂಮಿ ಮೇಲೆ ಯಾರಾದರೂ ಪುಣ್ಯವಂತರು ಇದ್ದಾರೆ ಅಂದರೆ ಅದು ತಾಯಿ ಜೊತೆಗಿರೋರೆ. ಅರ್ಥ ಆಯ್ತಾ? ಅರ್ಥ ಆಯ್ತು ಮೇಡಮ್, ನೀವು ಹೇಳಿದ್ದೆಲ್ಲ ಅರ್ಥ ಆಯ್ತು. ಸರಿ, ಪದ್ದು ಅಂಕಲ್ ಕರಿತಿದ್ದಾರೆ, ಬನ್ನಿ. ಇಲ್ಲ, ನಾನು ಮಾತ್ರ ಅಲ್ಲಿಗೆ ಬರೋದು. ನಿನ್ನ ಕೈ ಮುಗಿತೀನಿ. ಅಷ್ಟು ದೊಡ್ಡವರಾದ್ರಿಗೆ ನಿಂತ್ಕೊಂಡು ಮಾತಾಡೋಕ್ಕೆಲ್ಲ ನನಗಾಗಲ್ಲ. ನನಗೆ ಭಯ. ಇವನ್ ಬೇಕಾದ್ರೆ ಕರ್ಕೊಂಡೋಗಿ ಹೋಗ. ಈಗ ಬರ್ತಿದ್ದೀರೋ ಇಲ್ವೋ? ಏ ಬರ್ತೀವಿ, ನಡಿಯ ಮಾರೋ ಹೋಗೋಣ. ಸರಿ ನೋಡಿ. ಬನ್ನಿ 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 ಅಳಿಂದ್ರೆ, ಬನ್ನಿ ಬನ್ನಿ. ಯಜಮಾನ್ರೆ, ನಮ್ಮ ಅಳಿಂದ್ರು ಶ್ಯಾಮ್ ಸುಂದ್ರ. ನಮಸ್ಕಾರ. ನಮ್ಮ ಬೀಗರು ಕಾಂತಮ್ಮವರು. ನಮಸ್ತೆ. ಯಜಮಾನ್ರೆ, ಅಡಿಗೆ ರೆಡಿ ಇದೆ, ಊಟ ಮಾಡೋಣ. ಹೌದಾ? ಹಾಂ. ಊಟನಾ? ಊಟ ಎಲ್ಲ ಏನು ಬೇಡ, ಇರು ಹೊರಡೋಣ. ಅಯ್ಯಯ್ಯೋ, ಹಾಗೆ ಹೇಳಿದ್ರೆ ಹೇಗೆ? ನಿಮಗೆ ಅಂತಾನೆ ಹೋಳಿಗೆ ಅಡುಗೆ ಮಾಡಿದ್ದೀನಿ, ದಯವಿಟ್ಟು ತಿನ್ಕೊಂಡು ಹೋಗ್ಬೇಕು. ಅಕ್ಕ, ಹೇಗಿದ್ರು ಊಟದ ಟೈಮ್ ಆಗಿದೆ. ನಮಗೋಸ್ಕರ ಅಡುಗೆ ಮಾಡಿದ್ದೀನಿ ಅಂತ ಬೇರೆ ಹೇಳ್ತಿದ್ದಾರೆ. ಊಟ ಮಾಡ್ಕೊಂಡೇ ಹೋಗೋಣ. ಅಪ್ಪ, ಇವ್ರಿಗೆಲ್ಲ ಟೇಬಲ್ ಮೇಲೆ. ಹಾಂ, ಆಗ್ಬೋದಪ್ಪ. ಯಾಕಪ್ಪ? ನೀವೆಲ್ಲಿ ಮಾಡ್ತಿರೋ ಅಲ್ಲೇ ನಾನು ಮಾಡ್ತೀನಿ. ಯಜಮಾನ್ರೆ, ನಮ್ಮ ಮನೇಲಿ ಡೈನಿಂಗ್ ಟೇಬಲ್ ಇಲ್ಲ, ನಾವೆಲ್ಲ ಕೆಳಗೆ ಕೂತ್ಕೊಳ್ಳೋದು. ಅದಕ್ಕೆ ಡೈನಿಂಗ್ ಟೇಬಲ್ ಮೇಲೆ ಕೂತು ಊಟ ಮಾಡಿದ್ರೆ ಊಟ ಹೊಟ್ಟೆ ಇಳಿಯದ? ತಿನ್ನೋ ಅನ್ನದ ಮುಂದೆ ಎಲ್ಲರೂ ಒಂದೇ ಅಲ್ವಾ ಅಕ್ಕ? ನಾವು ಎಷ್ಟು ಸಲ ನೆಲದ ಮೇಲೆ ಕೂತ್ಕೊಂಡು ಊಟ ಮಾಡಿಲ್ಲ? ಹಾಗೆಲ್ಲ ಊಟ ಮಾಡ್ತಾ ಇದ್ದೀವಿ ನೆಲದ ಮೇಲೆ ಅಲ್ವಾ? ಅದಕ್ಕೆ ನಮ್ಮಪ್ಪನ ಜನರು ಡೌನ್ ಟು ಅರ್ತ್ ಅನ್ನೋದು. ನೆಲದ ಮೇಲೆ ಕೂತು ಊಟ ಮಾಡೋ ಮಜಾನೇ ಬೇರೆ. ಸರಿ ಯಜಮಾನ್ರೆ, ಬನ್ನಿ ಕೈಕಾಲು ತೊಳ್ಕೊಳ್ಳಿ. ಬಾಕ. ನೀವು ಬನ್ನಿ. ಅತಿಥಿ ದೇವೋ ಭವ. ಮೊದಲು ಅತಿಥಿ ಸತ್ಕಾರ, ಆಮೇಲೆ ನಾವು ಊಟ ಮಾಡ್ತೀವಿ ಅಲ್ವೇನೋ ಸುಂದ್ರು? ಹೌದೌದು, ಮನೆಗೆ ಬಂದ ಅತಿಥಿಗಳು ಮೊದಲು ನೀವು ಮಾಡಿ, ಆಮೇಲೆ ನಾವು ಮಾಡ್ತೀವಿ. ಅಲ್ಲ, ನಾವು ಮಾತ್ರ ಊಟ ಮಾಡೋದ? ಸುಬ್ಬು, ನೀನು ಕೂತ್ಕೋ. ಪದ್ಮನಾಭ ಅವರೇ, ನೀವು ಕೂತ್ಕೊಳ್ಳಿ. ಪರವಾಗಿಲ್ಲ ಯಜಮಾನ್ರೆ, ನೀವು ಊಟ ಮಾಡಿ, ನಾವು ಆಮೇಲೆ ಮಾಡ್ತೀವಿ. ಅಲ್ಲ, ನಾನು ಊಟ ಮಾಡಕ್ಕೆ ಒಪ್ಕೊಂಡಿದ್ದೆ ನಿಮ್ಗಳ ಜೊತೆ ಊಟ ಮಾಡೋಣ ಅಂತ. ನೀವೇ ಆಗಲ್ಲ ಅಂದ್ರೆ ಹೆಂಗೆ? ಸುಬ್ರಹ್ಮಣ್ಯ, ನೀನು ನಿಮ್ಮ ಅಪ್ಪಾಜಿ ಕೂತ್ಕೊಂಡು ಅವ್ರ ಜೊತೆ ಊಟ ಮಾಡಿ, ನಾವು ಬಡಿಸ್ತೀವಿ. ಅಕ್ಕ, ಎಲ್ಲ ಹೆಂಗಸರು ಹೊಂದಾಣಿಕೆಯಿಂದ ಎಷ್ಟು ಚೆನ್ನಾಗಿ ಬಡಿಸ್ತಾ ಇದ್ದಾರೆ ನೋಡು. ಅವ್ರ ಸಂತೋಷನೇ ನಿಜವಾದ ಶ್ರೀಮಂತಿಕೆ ಅಲ್ವಾ? ಅಕ್ಕ, ಇವ್ರನ್ನೆಲ್ಲ ನೋಡ್ತಿದ್ರೆ ನಿನಗೂ ಹಳೆದೆಲ್ಲ ಜ್ಞಾಪಕ ಆಗ್ತಿದೆ ಅಂತ ನನಗೆ ಗೊತ್ತು. ಅವ್ರ ಜೊತೆ ಹೋಗಿ ಸೇರ್ಕೊಂಡು ನೀನು ಬಡಿಸು, ಹಳೆದೆಲ್ಲ ನೆನಪಿಗೆ ಬರುತ್ತೆ. ಮುಜುಗರ ಬೇಡಕ್ಕ, ಅವರು ನಮ್ಮನೆಯವ್ರು ಇದ್ದಂಗೆ. ನನಗೆ ಗೊತ್ತು ಇದೆಲ್ಲ ನಿನಗೆ ತುಂಬ ಇಷ್ಟ ಅಂತ. ಹೋಗು. ನಾನಾ? ಅಯ್ಯಯ್ಯೋ, ಅವ್ರಿಗೆ ಯಾಕೆ ತೊಂದರೆ? ನಾವಿದೀವಲ್ಲ, ಬಡಿಸ್ತೀವಿ. ಅಯ್ಯೋ, ನಮ್ಮ ಅಕ್ಕನಿಗೆ ತೊಂದರೆನಾ? ಅವಳಿಗಿದೆಲ್ಲ ಎಷ್ಟು ಇಷ್ಟ ಅಂತ ನನಗೆ ಗೊತ್ತು. ಇದೆಲ್ಲ ನಮ್ಮನೇಲಿ ಮಾಡೋಕ್ಕಾಗಲ್ಲ. ಸಂತೋಷವಾಗಿ ಮಾಡ್ತಾಳೆ ಅಲ್ವೇನಕ್ಕ? ಹೋಗಿ ಬಡಿಸು. ಹಾಗಾದ್ರೆ ನಾನು ಬಡಿಸ್ತೀನಿ, ಕೊಡಿ. ಶ್ರಾವಣಿ,
ನಾನ್ ಇರ್ಬೇಕಾದ್ರೆ ನೀನ್ ಯಾಕೆ ಬಡಿಸ್ತೀಯಾ? ನೀನ್ ಆರಾಮಾಗಿ ಕುತ್ಕೊಂಡು ಊಟ ಮಾಡು, ನಾನ್ ಬಡಿಸ್ತೀನಿ. ಎಲ್ಲರೂ ಬಡಿಸೋರೆ ಆಗ್ಬಿಟ್ರೆ ಊಟ ಮಾಡೋರು ಯಾರು? ಅಮ್ಮ ನೀವು ಕೂತ್ಕೊಳ್ಳಿ, ಬಡಿಸ್ತಾರೆ. ನೀನು ಊಟ ಕೂತ್ಕೋ. ಯಾರ್ಯಾರನ್ನ ಎಲ್ಲೆಲ್ಲಿ ಇರಬೇಕು ಅಂತ ಅವ್ರಿಗೆ ಗೊತ್ತಿಲ್ಲ ಪಾಪ. ಅವ್ರ ಯೋಗ್ಯತೆನ ಅವರವರೇ ತಿಳ್ಕೊಂಡ್ರೆ ಒಳ್ಳೇದು. ಕಾಲ ಹೀಗೆಲ್ಲ ಬದಲಾಗುತ್ತೆ ಭಗವಂತ. ಸಾಕು. ಏನಾಯ್ತಕ್ಕ? ಏನಿಲ್ಲ ಯಜಮಾನ್ರೆ, ಅದು ಮೇಡಮ್ ಕೈ ತಪ್ಪಿ ಸಾರ್ ಬಿತ್ತು ಅಷ್ಟೇ, ಪರವಾಗಿಲ್ಲ ಬಿಡಿ. ಅಯ್ಯೋ, ನೋಡ್ಕೊಂಡು ಬಡ್ಸೋದಲ್ವಾ ಅಕ್ಕ? ಪರವಾಗಿಲ್ಲ ಬಿಡಿ ಯಜಮಾನ್ರೆ. ಸುಬ್ಬು ಹೋಗು, ತೊಳ್ಕೊಂಬ ಹೋಗ್ಬಾ ಹೋಗು. ಅಕ್ಕ ನೀನು ಹೋಗಿ ಸ್ವಲ್ಪ ಹೆಲ್ಪ್ ಮಾಡು. ಯಜಮಾನ್ರೆ ಪರವಾಗಿಲ್ಲ, ನಾನೇ ಹೋಗ್ತೀನಿ. ಅಯ್ಯಯ್ಯೋ, ಯಾಕೆ ಹೀಗೆ ಮುಜುಗರ ಬೀಳ್ತಾ ಇದ್ದೀರಾ? ಸುಬ್ಬು ನಮ್ಮ ಮನೆ ಮಗನ ಥರ. ಅಕ್ಕ ಹೋಗಿ ಹೆಲ್ಪ್ ಮಾಡು. ಬೇಡ ಯಜಮಾನ್ರೆ, ನಾನೇ ಕ್ಲೀನ್ ಮಾಡ್ಕೊತೀನಿ. ಸುಬ್ಬು, ಅಕ್ಕ ಅವರೆಲ್ಲ ಮುಜುಗರ ಬೀಳ್ತಾ ಇದ್ದಾರೆ, ನೀನು ಏನು ಅಂತ ಅವ್ರಿಗೆ ಗೊತ್ತಿಲ್ಲ. ಹೋಗು. ಅಲ್ಲ, ಈ ವೀರು ಇವ್ರ ಮನೆಗೆ ಬಂದಿರೋ ಖುಷಿಯಲ್ಲಿ ತಾನು ಯಾರು, ಎಲ್ಲಿದ್ದೀವಿ ಅನ್ನೋದು ಮರ್ತು ಬಿಡ್ತಾನೆ. ಛೇ, ನೀವೆಲ್ಲ ಊಟ ಮಾಡಿ ಮಾಡಿ ಮಾಡಿ. ಮೇಡಮ್ ಇದೆಲ್ಲ ನಾನು ಮಾಡ್ಕೊತೀನಿ, ಹೋಗಿ ಮೇಡಮ್. ಕೊಡು ಅನ್ನಲ್ಲ. ಅಕಸ್ಮಾತಾಗಿ ವೀರು ಬಂದರೆ ಅವನ ಮುಂದೆ ನೀನು ಹೀರೋ ಆಗಬೇಕಲ್ಲ. ವೀರುಗಂತೂ ಬುದ್ಧಿ ಇಲ್ಲ. ಎಲ್ಲಿ ಹೇಗೆ ನಡ್ಕೋಬೇಕು, ಹೇಗೆ ಮಾತಾಡಬೇಕು ಒಂದು ಗೊತ್ತಾಗಲ್ಲ. ನಮ್ಮನ್ನು ಹಾಗೆ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದಾನೆ. ಮೇಡಮ್ ಹಾಗೆಲ್ಲ ಏನಿಲ್ಲ, ನೀವು ನಿಮ್ಮಲ್ಲಿ ನಿಮ್ಗೆ ಯಾವ ಥರ ಬೇಕೋ ಆ ಥರ ಇರ್ಬೋದು ಮೇಡಮ್. ನೀವು ಹೋಗಿ ಮೇಡಮ್ ಪ್ಲೀಸ್. ಏನು ಬೇಕಾಗಿಲ್ಲ. ಅವನು ಬಂದರೆ ಮತ್ತೆ ನನ್ನ ಕೈಯಲ್ಲೇ ಕೆಲಸ ಮಾಡಿಸ್ತಾನೆ. ತಗೋ. ನಿನ್ನ ಯೋಗ್ಯತೆ ಏನು ಅಂತ ಗೊತ್ತಿದ್ದೇನೆ. ನೀನು ಮಾಡಿರೋ ತಪ್ಪಿಗೆ ಇದು ನನ್ನ ಕೇಳಿ. ಏಟಿಗೆ ಎದುರೇಟು ಅಂತ ಅನ್ಕೋತಿದ್ಯಲ್ಲ, ಅವತ್ತು ನಾನು ನಿನ್ನ ಕೈಲಿ ಚಪ್ಪಲಿ ತೊಳಸ್ದೆ. ಇವತ್ತು ನಾನೇ ನಿನಗೆ ನೀರು ಹಾಕ್ತಿದ್ದೇನೆ. ಅದಕ್ಕೆ ಖುಷಿ ಪಡ್ತಿದ್ಯಲ್ವಾ? ಅಯ್ಯೋ, ನನ್ನ ಮನಸ್ಸಲ್ಲಿ ಆ ಥರ ಎಲ್ಲ ಏನೂ ಇಲ್ಲ ಮೇಡಮ್. ನಿಮ್ಗೆ ಆ ಥರ ಏನಾದರೂ ಅನಿಸ್ತಾ ಇದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ.
ಮೇಡಮ್ ನೀವು ನಮ್ಮ ಮನೆಗೆ ಬಂದಿದ್ದೀರಾ ಅಂದಮೇಲೆ ನಿಮ್ಮ ಮನಸ್ಸಿಗೆ ಏನಾದರೂ ಬೇಜಾರಾದರೆ ನನಗೂ ಬೇಜಾರಾಗುತ್ತೆ ಮೇಡಮ್. ಮೇಡಮ್ ಮತ್ತೆ ಕೇಳ್ಕೊತಾ ಇದ್ದೀನಿ ಮೇಡಮ್, ತಿಳಿದೇನೋ ನಿಮ್ಮ ಮನಸ್ಸಿಗೆ ಏನಾದರೂ ಹಿಂಸೆ ಆಗಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ ನನ್ನ. ಈ ಹಾಳು ಕೊಂಬೆಗೆ ಬಂದು ಇವನು ಮುಂದೆ ತಲೆ ತಗ್ಸೋ ಥರ ಆಗೋಯ್ತು. ಹಲೋ ಹಲೋ ಮಾಮ್, ಎಲ್ಲಿದ್ದೀರಾ? ನೀವಿನ್ನೂ ಅಲ್ಲೇ ಇದ್ದೀರಾ? ಅಯ್ಯೋ, ನಿಮ್ಮ ಮಾವ ನನ್ನನ್ನು ಇಲ್ಲಿ ಕರ್ಕೊಂಡ್ಬಂದು ಸಾಯಿಸ್ತಿದ್ದಾನೆ. ಅವ್ನು ಯಾರು ಅನ್ನೋದನ್ನೇ ಮರೆತು ನೆಲದ ಮೇಲೆ ಕೂತ್ಕೊಂಡು ಊಟ ಮಾಡ್ತಿದ್ದಾನೆ. ವಾಟ್? ನೆಲದ ಮೇಲೆ ಕೂತ್ಕೊಂಡ? ಹೀಗೆ ಮುಂದುವರೆದ್ರೆ ಆ ಸುಬ್ಬು ನಮ್ಮ ತಲೆ ಮೇಲೆ ಕೂತ್ಕೋತಾನಷ್ಟೆ. ನನಗೆ ಉಸಿರು ಕಟ್ಟಾಗ್ತಿದೆ. ಆ ಸುಬ್ಬುನ ಇಲ್ಲಿ ಸಾಯಿಸ್ಬೇಕು ಅನ್ನಿಸ್ತಾ ಇದೆ. ಹಾಳಾದ ಮನೆಯಿಂದ ಯಾವಾಗ ಹೊರಡ್ತೀವೋ ಅಂತ ಅನ್ನಿಸ್ಬಿಟ್ಟಿದೆ. ಮಾಮ್ 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 ನಾನು ಹೇಳಿ ಕೇಳಿ. ಹಾಂ ಬಾಸು ಕೂತ್ಕೋ. ಊಟ ಸಖತ್ತಾಗಿದೆ, ಮಾಡು. ಈ ಕೆಲ್ಸದವ್ರ ಮನೆಗೆ ಬಂದು ನನ್ನನ್ನು ಇವ್ರ ಥರನೇ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದಾನೆ ಈ ವೀರು. ಇರಲಿ, ನಾನು ಕೆಲಸ ಆಗೋವರೆಗೂ ಇವನು ಹೇಳೋದನ್ನೆಲ್ಲ ನಾನು ಕೇಳ್ತೀನಿ. ಅರೆ ಇದೇನು ಕೈ ಕಟ್ಕೊಂಡು ಕೈ ಇಳಿಸಿ ಪದ್ಮನಾಭ ಅವರೇ. ಅಯ್ಯೋ ಯಜಮಾನ್ರೆ, ಇಷ್ಟಾದರೂ ಅನ್ನ ಕೊಡೋ ದಣಿ ನಿಮ್ಮ ಮುಂದೆ. ಇಲ್ಲ ಪದ್ಮನಾಭ ಅವರೇ, ನಾವಿಬ್ರು ಇವತ್ತು 3 ಹೊತ್ತು ಊಟ ಮಾಡ್ತಾ ಇದ್ದೀವಿ ಅಂದರೆ ಅದಕ್ಕೆ ದೊಡ್ಡ ಮನೆನೇ ಕಾರಣ. ನಾವಿಬ್ರು ದೊಡ್ಡ ಮನೆ ಅನ್ನ ತಿಂದಿರೋರು. ಅವರಿಲ್ಲ ಅಂದಿದ್ರೆ ನಾವು ಹೀಗಿರೋಕ್ಕಾಗ್ತಿತ್ತ? ನಿಜ ದಣಿ, ಇವತ್ತಂತೂ ಲಲಿತಾ ದೇವಮ್ಮವ್ರ ಹೆಸರು ಕೇಳಿ ಹಾಲು ಕುಡ್ದಷ್ಟು ಸಂತೋಷವಾಯಿತು. ಅದು ಅಲ್ಲದೆ ಇವತ್ತು ನಾವು ಸಾಲಿಗ್ರಾಮ್ಗೆ ಹೋಗ್ತೀವಿ ಅಂತ ಕೇಳಿದ ಮೇಲೆ ಮೈಯೆಲ್ಲ ಜುಮ್ ಅನ್ನಿಸುತ್ತೆ. ಎಷ್ಟೋ ವರ್ಷಗಳಾದಮೇಲೆ ನಾನು ಸಾಲಿಗ್ರಾಮಕ್ಕೆ ಹೋಗ್ತಾ ಇದ್ದೀನಿ. ಈ ನಡುವೆ ಏನೇನೋ ನಡೆದೋಗಿದೆ, ಅದು ನಿಮಗೂ ಗೊತ್ತು. ಅದೆಲ್ಲ ಆದಮೇಲೆ ಮೊದಲನೇ ಸರಿ ಸಾಲಿಗ್ರಾಮಕ್ಕೆ ಹೋಗ್ತಾ ಇದ್ದೀನಿ. ಅವ್ರ ಮೊಮ್ಮಗಳನ್ನೂ ಕೂಡ ಅಲ್ಲಿಗೆ ಕಳಿಸಿಲ್ಲ. ಅವರು ನಮ್ಮ ಜೊತೆ ಹೇಗಿರ್ತಾರೋ, ನಾವು ಅವ್ರ ಜೊತೆ ಹೇಗಿರಬೇಕು ಒಂದು ಗೊತ್ತಾಗ್ತಾ ಇಲ್ಲ ಪದ್ಮನಾಭ ಅವರೇ. ಆ ಮನೆ ನೂರಾರು ಜನನ ಸಾಕಿ ಸಲಹಿರೋ ಮನೆ ಯಜಮಾನ್ರೆ. ಪ್ರೀತಿ ಮಮಕಾರ ಅನ್ನೋದು ಆ ಮನೆಯಲ್ಲಿ ತುಂಬಿ ತುಳುಕ್ತಿರ್ತದೆ ಯಜಮಾನ್ರೆ. ನಮ್ಮ ಲಲಿತಾ ದೇವಿಯಮ್ಮವರಂತೂ ಯಾವತ್ತೂ ಯಾವ ಕಾರಣಕ್ಕೂ ಯಾರನ್ನೂ ದೇಶಿಸಿದವರೇ ಅಲ್ಲ. ಹೌದು ಪದ್ಮನಾಭ ಅವರೇ, ಅದು ನನಗೂ ಗೊತ್ತು. ಆದರೆ ಅವರಷ್ಟು ದೊಡ್ಡ ಗುಣ ನನಗಿಲ್ಲ. ಆ ಮನೆ ಕುಡಿನ ನಾನು ಇವತ್ತಿಗೂ ದ್ವೇಷದಿಂದನೇ ನೋಡ್ತಾ ಇದ್ದೀನಿ. ನಾನು ಮಾಡ್ತಿರೋ ತಪ್ಪೋ ಸರಿನೋ ನನಗೆ ಗೊತ್ತಿಲ್ಲ. ಒಂದಿನ ಶ್ರಾವಣಿ ಬಂದು ನನ್ನ ಹತ್ರ ಕೇಳಿದ್ಲು, ನನ್ನನ್ನು ಯಾಕೆ ಇಷ್ಟು ದ್ವೇಷಿಸ್ತೀರಾ, ನಾನು ಏನು ತಪ್ಪು ಮಾಡಿದ್ದೀನಿ ಅಂತ. ಹೌದಲ್ವ ಪದ್ಮನಾಭ ಅವರೇ, ಅವಳೇನು ತಪ್ಪು ಮಾಡಿದ್ದಾಳೆ? ಅವಳಿಗೆ ಹೇಗೆ ಹೇಳಿ, ನೀನು ನನ್ನ ಮಗಳೇ ಅಲ್ಲ, ನೀನು ನನ್ನ ರಕ್ತನೇ ಅಲ್ಲ, ನಿಮ್ಮಮ್ಮ ನನಗೆ ಮಾಡಿದ ಮೋಸಕ್ಕೆ ಸಾಕ್ಷಿ ನೀನು ಅಂತ ಅವಳಿಗೆ ಹೇಗೆ ಹೇಳಿ? ಅವಳು ಮುಖ ನೋಡಿದಾಗೆಲ್ಲ ನಂದಿನಿ ನನಗೆ ಮೋಸ ಮಾಡಿದ್ದೆ ಜ್ಞಾಪಕಕ್ಕೆ ಬರುತ್ತೆ ಅಂತ ಅವಳಿಗೆ ಹೇಗೆ ಹೇಳಿ? ಇಂಥದ್ದೊಂದು ಸತ್ಯ ಅವಳು ತಿಳಿಸೋಕ್ಕೂ ಆಗದೆ ಬಿಡೋಕ್ಕೂ ಆಗದೆ ಒದ್ದಾಡ್ತಾ ಇದ್ದೀನಿ. ಅವಳೇನು ತಪ್ಪು ಮಾಡಿಲ್ಲ ನಿಜ, ಆದರೆ ಇಷ್ಟೆಲ್ಲ ಅನುಭವಿಸೋಕ್ಕೆ ನಾನೇನು ತಪ್ಪು ಮಾಡಿದ್ದೀನಿ?
ಯಜಮಾನ್ರೆ, ಈ ವಿಷಯದಲ್ಲಿ ನಾನು ನಿಮ್ಗೆ ಹೇಳೋಷ್ಟು ದೊಡ್ಡ ಮನುಷ್ಯನಲ್ಲ. ಸತ್ಯ ಅನ್ನೋದು ಮಣ್ಣೊಳಗಿರೋ ಚಿನ್ನದ ಕಣ ಇದ್ದಾಗೆ. ಆ ಮಣ್ಣನ್ನು ತೆಗೆದು ಕರಗಿಸಿ ಸೋಸಿ ಗಟ್ಟಿ ಮಾಡಿದಾಗಲೇ ಅದರಲ್ಲಿರೋ ಚಿನ್ನ ನಮ್ಮ ಕೈಗೆ ಸಿಗೋದು. ಸಮಯ ಅನ್ನೋದು ಒಂದಲ್ಲ ಒಂದಿನ ಸತ್ಯನ ಹೊರಗಾಕತ್ತೆ ಯಜಮಾನ್ರೆ. ದೇವರಿದ್ದಾನೆ. ಇಲ್ಲ ಪದ್ಮನಾಭ, ಶ್ರಾವಣಿಗೆ ಈ ಸತ್ಯ ಯಾವತ್ತೂ ಗೊತ್ತಾಗಲ್ಲ.